ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭೂಮಿಕಾ, ನಿನ್ನೆ ಅತ್ತೆ ಹೇಳಿದ ಮಾತು ಸರಿಯಾಗಿದೆ. ನಮ್ಮಿಂದ ಮಿಸ್ಟೇಕ್ ಆಗಿದೆ. ನಾವು ನಮ್ಮ ಲೀಗಲ್ ಪೇಪರ್ಸ್ನ ಸರಿಯಾಗಿ ಇಟ್ಕೋಬೇಕು, ಇಲ್ಲದಿದ್ರೆ ಮುಂದೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ನಾವು ಯೋಚನೆ ಮಾಡಬೇಕಾಗಿತ್ತು. ಬಟ್ ರಾತ್ರಿ ನೀವೇ ಹೇಳಿದ್ರಲ್ಲ 5 ವರ್ಷದಿಂದ ಅವರಿಬ್ರು ದೂರ ದೂರ ಇದ್ದಾರೆ ಅಂತ. ಅಂಡ್ ಮಲ್ಲಿ ಇರ್ಬೇಕಾದ್ರೆ ಜಯದೇವ್ ಅವರು ದಿಯಾನ್ ಮದ್ವೆ ಮಾಡ್ಕೊಂಡ್ರು. ಸೊ ಕಾನೂನು ಪ್ರಕಾರ ಅವ್ರು ಡಿಫಾಲ್ಟ್ ಮಾಡಿದ್ದಾರೆ. ಹಾಗೇನಾದ್ರು ಬಂದ್ರೆ ನಾವೇ ಅವ್ರ ಮೇಲೆ ಕೇಸ್ ಮಾಡ್ಬೋದಲ್ವಾ? ಕರೆಕ್ಟ್ ಭೂಮಿಕಾ, ಬಟ್ ಲೀಗಲ್ ಪೇಪರ್ಸ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಡ್ಯೂಟಿ ಅಲ್ವಾ? ಅದೊಂಥರ ಹೊಲ್ಸುರಿ. ಆಮೇಲೆ ಆ ಜಯದೇವ್ ಮುಂಚೆನೇ ಕೊಚ್ಚೆ, ನಾವು ಯಾಕೆ ಕಲ್ಲು ಹಾಕಬೇಕು? ಯಾಕೆ ಅವನ ಸವಾಸ? ಅವನು ಏನಾದರೂ ಒಂದು ತೊಂದರೆ ಕೊಡೋದಕ್ಕೆ ಅಂತಲೇ ಅವಕಾಶ ಹುಡುಕ್ತಾ ಇರ್ತಾನೆ. ಈಗ ಜಯದೇವಿಂದ ಮಲ್ಲಿಗೆ ಏನಾದರೂ ತೊಂದರೆ ಆದರೆ ಅವಳ ಮನಸ್ಸು ಮುರಿದೋಗುತ್ತೆ, ತುಂಬಾ ಡಿಸ್ಟರ್ಬ್ ಆಗಿಬಿಡ್ತಾಳೆ. ಸೊ ಎಲ್ಲನೂ ಸರಿಯಾಗಿರ್ಬೇಕಲ್ವಾ? ನೋಡಿ, ನಾವು ಮಲ್ಲಿ ಮದುವೆನ ಸಂತೋಷವಾಗಿ ನೆಮ್ಮದಿಯಿಂದ ಮಾಡಬೇಕು. ಅದಕ್ಕೆ ಆ ಜಯದೇವು ಡೈವರ್ಸ್ ಪೇಪರ್ಸ್ಗೆ ಸೈನ್ ಹಾಕಬೇಕು. ಅದನ್ನು ನಾಜೂಕಾಗಿ ಅವನ ಹತ್ರ ಹಾಕ್ಸ್ಕೋಬೇಕು. ಬಟ್ ಅವ್ರ ಹತ್ರ ಹೋಗಿ ಸೈನ್ ಮಾಡಿಸೋದು ಯಾರು? ಮಲ್ಲಿಗಂತೂ ಕಳ್ಸೋಕ್ಕಾಗಲ್ಲ. ಆ್ಯಂಡ್ ನೀವು ಹೋಗಬೇಡಿ. ಮತ್ತೆ ಕಾರ್ಯದಿನ ಏನಾಯ್ತು ಅಂತ ನೋಡಿದ್ವಲ್ಲ, ನೀವೊಂದು ಹೇಳೋದು ಅವರೊಂದು ಹೇಳೋದು, ಅದು ಯಾವುದೂ ಬೇಕಿಲ್ಲ. ನಾನೇ ಹೋಗ್ತೀನಿ. ಬೇಡ, ನೀವು ಹೋಗ್ಬೇಡಿ. ಆಮೇಲೆ ಅವನು ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡೋದು, ನಾನು ಟೆಂಪರ್ಮೆಂಟ್ ಕಳ್ಕೊಳ್ಳೋದು, ಒಂದು ಹೋಗಿ ಇನ್ನೊಂದು ಆಗೋದು, ಯಾವುದೂ ಬೇಡ. ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಇದೇ ಜಾಗದಲ್ಲಲ್ವಾ ನೀನು ಪ್ರಪೋಸ್ ಮಾಡಿದ್ದು? ಸಾರಿ, ನಾನು ನೋವು ಅಂದಿದ್ದಕ್ಕೆ ತುಂಬಾ ಬೇಜಾರಾಗಿತ್ತು ಅನ್ಸುತ್ತೆ. ಯಾಕೆ ಸೈಲೆಂಟ್ ಆಗಿದ್ಯಾ? ಅಷ್ಟೊಂದು ಮಾತಾಡ್ತಾ ಇದ್ದೆ, ಮಾತು ಮರ್ತೋಯ್ತಾ? ಫುಲ್ ಮ್ಯೂಟ್ ಆಗ್ಬಿಟ್ಟಿದ್ಯಾ? ಇಲ್ಲ, ಅದು ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಓಕೆ, ನೀನು ಒದ್ದಾಟ ನನಗೆ ಅರ್ಥ ಆಗತ್ತೆ. ಮತ್ತೆ ಇನ್ನೇನು, ನೀನೇ ಹೇಳ್ಬೇಕು. ಇಲ್ಲ, ನೀವೇ ಹೇಳಿ. ನಾನು ಹೇಳ್ಬೇಕಾ? ಏನ್ ಹೇಳಿ? ನಿನಗೆ ಆಸೆ ಇದ್ದಿರ್ಬೋದಲ್ವಾ ಈ ಥರ ಕೈ ಹಿಡ್ಕೊಂಡು ನಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ನಿಮ್ಮ ಹುಡುಗರಿಗೆ ಈ ಥರ ಎಲ್ಲ ಆಸೆ ಇದ್ದೇ ಇರತ್ತೆ. ಆದರೆ ನಾವು ಹುಡುಗಿಯರು ಈ ಥರ ಅಲ್ಲ. ನಮ್ಮ ಸೆಂಟಿಮೆಂಟ್ಸೇ ಬೇರೆ, ನಮ್ಮ ಫೀಲಿಂಗ್ಸೇ ಬೇರೆ. ಅಕ್ಕ ಬಾವ ಒಪ್ತೆ ಈ ಥರ ಕೈ ಹಿಡ್ಕೊಳಕ್ಕೆ ನನ್ನ ಮನಸ್ಸು ಒಪ್ತಾನೆ ಇರಲಿಲ್ಲ. ಆದರೆ ನನಗೂ ಒಬ್ಬ ಪಾರ್ಟ್ನರ್ ಬೇಕಿತ್ತು. ಎಲ್ಲರ ಥರ ನಾನು ಖುಷಿಯಾಗಿರ್ಬೇಕು ಅಂತೇಳಿ ಆಸೆ ಇತ್ತು. ನಾನೆಲ್ಲಿ ಒಬ್ಬಂಟಿ ಆಗ್ಬಿಡ್ತೀನೋ, ಸನ್ಯಾಸಿನಿ ಆಗ್ಬಿಡ್ತೀನೋ ಅಂತ. ಆದರೆ ಥ್ಯಾಂಕ್ ಗಾಡ್ ಆ ಥರ ಆಗಲಿಲ್ಲ. ಸೈಡ್ ವಿಂಗಿಂದ ಪುಸುಕ್ಕಂತ ನೀನು ಬಂದ್ಬಿಟ್ಟೆ. ನಮ್ಮ ಅಕ್ಕಗೆ, ಬಾವಾಗೆ, ನಿನಗೆ, ಆ ದೇವ್ರಿಗೆ ಒಂದು ದೊಡ್ಡ ಥ್ಯಾಂಕ್ ಯು. ನಾನು ಖುಷಿಯಾಗಿರ್ಲಿ ಅಂತ ನಿನ್ನ ಒಪ್ಕೊಂಡಿದ್ದಾರೆ. ಹಿಂದೆ ಏನೇನೋ ಆಯ್ತು, ಈಗಲಾದರೂ ನಾನು ಖುಷಿಯಾಗಿರ್ಲಿ ಅಂತ. ಸುನಿ, ನಾ ಇನ್ನೊಂದೇನೋ ಒಂದು ಕೇಳಲ್ಲ? ಕೇಳಿ. ನನ್ನ ಇಡೀ ಲೈಫಲ್ಲಿ ನಾನು ಬೇರೆ ಏನೂ ಕೇಳಲ್ಲ, ನಿನ್ನ ಬೇರೆ ಏನೂ ಎಕ್ಸ್ಪೆಕ್ಟು ಮಾಡಲ್ಲ, ಬೇರೆ ಏನು ಡಿಮಾಂಡ್ಸೂ ಇಲ್ಲ. ಇದೊಂದೊಂದು ಮಾತ್ರ ನಡೆಸ್ಕೊಡು. ನನ್ನ ಲೈಫನ್ನ ತುಂಬಾ ಮೋಸ ಹೋಗ್ಬಿಟ್ಟಿದ್ದೀನಿ, ಮೋಸದ ಪರಮಾವಧಿ ನೋಡ್ಬಿಟ್ಟಿದ್ದೀನಿ. ನನ್ನಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದು ಹಿಡಿ ನಂಬಿಕೆ, ಅಂದರೆ ಲಾಯಲ್ಟಿ ಮಾತ್ರ. ಕೊಡ್ತೀಯ ಅಲ್ವಾ?
ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ. ಸರಿ. ಆಮೇಲೆ ಏನಪ್ಪ ಶಾಪಿಂಗ್ ಎಲ್ಲ ಮುಗೀತಂತೆ? ವಿಷಯ ಗೊತ್ತಾಯ್ತು. ಗಂಡ ಹೆಂಡತಿ ಫುಲ್ ಸ್ಪೀಡಲ್ಲಿ ಇದ್ದೀರಲ್ಲ. ಹೂನಪ್ಪ, ನಾವೇನೋ ಫುಲ್ಲು ಸ್ಪೀಡಲ್ಲಿ ಇದ್ದೀವಿ, ಆದರೆ ಮಧ್ಯೆ ಒಂದು ಸ್ಪೀಡ್ ಬ್ರೇಕರ್ ಬಂದ್ಬಿಟ್ಟಿದೆ ಅನ್ನೋದಕ್ಕಿಂತ ಮುಂಚೆಯಿಂದನೇ ಇತ್ತು, ನಾವು ಗಮನದಲ್ಲಿ ಇಟ್ಕೊಂಡಿರಲಿಲ್ಲ. ಅಲ್ಲಿ ಜೀವನ ಸೆಟ್ಲ್ ಆಗ್ತಾ ಇದೆಯಲ್ಲ ಅನ್ನೋ ಖುಷಿನಲ್ಲಿ ಅದನ್ನು ಇಗ್ನೋರ್ ಮಾಡಿಬಿಟ್ಟಿದ್ವಿ. ಏನದು? ಜಯದೇವ್ ವಿಷಯ. ಏನದು ಜಯದೇವ್ ವಿಷಯ? ಡಿವೋರ್ಸ್ ವಿಷಯ ಕಣ. ಈಗ ಮಲ್ಲಿಗೆ ನಾವು ಇನ್ನೊಂದು ಮದುವೆ ಮಾಡಬೇಕು ಅಂದರೆ ಅವಳು ಅವನಿಂದ ಡೈವರ್ಸ್ ತೊಗೊಳ್ಳೇಬೇಕು. ಹಾಗಾದರೆ ಮಾತ್ರ ಅವಳಿಗೆ ಮುಂದೆ ಏನೂ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ನೀನು ಹೋಗಿ ಜಯದೇವ್ ಹತ್ರ ಮಾತಾಡಿ ಏನಾದರೂ ಮಾಡಿ ಅವನ ಹತ್ರ ಈ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕ್ಸ್ಕೊಂಬ. ಏನೋ ಗೆಳೆಯ, ಇಷ್ಟು ಒಳ್ಳೆ ಕೆಲಸ ಒಪ್ಪಿಸ್ತಾ ಇದೆಯಾ ಗೆಳೆಯ? ತುಂಬ ಖುಷಿ ಆಗ್ತಾ ಇದೆ. ನಾನು ಅಷ್ಟೇ ಖುಷಿಯಾಗಿ ಹೋಗಿ ಈ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಯು ಡೋಂಟ್ ವರಿ ಮೈ ಹೂನಾ. ಹೂನಪ್ಪ, ನೀ ಅವನ ಮೇ ಹೂನ ಅನ್ಕೊಂಡು ಅಲ್ಲಿಗೆ ಹೋಗ್ತೀಯ. ಅವನೆಂಥವನು ನಿನ್ಗೆ ಗೊತ್ತಿಲ್ವಾ? ಮೇ ಬಿ ಹೂ ಅಂತ ಎದುರುಗಡೆ ನಿಂತ್ಕೊತಾನೆ. ನೋಡು, ಹುಷಾರಾಗಿ ಹ್ಯಾಂಡಲ್ ಮಾಡೋ. ನೀನು ವೀರಾವೇಶ ಎಲ್ಲ ದಯವಿಟ್ಟು ತೋರ್ಸಕ್ಕೆ ಹೋಗ್ಬೇಡ. ಓಕೆ, ಬಟ್ ನಿನ್ನ ಬಗ್ಗೆ ಅವನಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಹೆಂಗಿರಲಿ? ಮಾತಾಡ್ಲೇಬೇಕಪ್ಪ, ನನ್ನ ರಕ್ತ ಕುದಿಯುತ್ತೆ ನನಗೆ. ಅಪ್ಪ ಮಾತಾಡಿದ್ರೆ ಎಲ್ಲ ಮಾತಾಡ್ತಾನೆ. ನಿನ್ನ ರಕ್ತ ಕುದ್ದೇ ಕುದಿಯುತ್ತೆ. ನನ್ನ ಭೂಮಿಕಾ ವಿಷಯವಾಗಿ ಅವನು ಏನಾದರೂ ಒಂದು ಪ್ರವೋಕ್ ಮಾಡ್ತಾನೆ. ದಯವಿಟ್ಟು ನೀನು ತಾಳ್ಮೆ ಕಳ್ಕೊಬೇಡ. ಕಾರ್ಯವಾಸಿ ಕತ್ತೆ ಕಾಲದ ದೊಡ್ಡವ್ರು ಹೇಳಿಲ್ವೇನಪ್ಪ, ನಮ್ಮ ಕೆಲಸ ಆಗಬೇಕಷ್ಟೇ. ಸೊ ಅವನನ್ನು ಪುಸ್ಲಾಯಿಸೋ ಏನೋ ಮಾಡಿ ಸೈನ್ ಹಾಕ್ಸ್ಕೊಂಬ ಅಷ್ಟೆ. ಆಯ್ತು, ಅವನ್ನ 2 ಕಾಲು ಕತ್ತೆ ಅಂತಾನೆ ತಿಳ್ಕೊತೀನಿ. ಹೋಗಿ ಮಾತಾಡಿ ಸೈನ್ ಹಾಕ್ಸ್ಕೊಂಡು ಬರ್ತೀನಿ. ನನಗೊಂದು ಅರ್ಥ ಆಗ್ತಾ ಇಲ್ಲ ಕಣ. ನಿನಗಿರೋ ಕೆಪಾಸಿಟಿಗೆ 4 ಕೊಟ್ಟು ಸೈನ್ ಹಾಕ್ಸ್ಕೊಂಡ್ ಬರಬೇಕು. ಅದು ಬಿಟ್ಬಿಟ್ಟು ಹುಷಾರಾಗಿ ಹೋಗು, ತಾಳ್ಮೆಯಿಂದ ಇದ್ದು ಸೈನ್ ಹಾಕ್ಸ್ಕೊಂಬಂತಿದ್ಯಲ್ಲ, ಅದೇ ಆಶ್ಚರ್ಯ ಆಗ್ತಿರೋದು ನನಗೆ. ಕಾರಣ ಇದೆ ಅನ್ನೋದ. ಈಗಾಗಲೇ ಒಂದ್ಸತಿ ನಮ್ಮ ನಿರ್ಧಾರದಿಂದ ಮಲ್ಲಿ ಜೀವನ ಹಾಳಾಯಿತು ಅನ್ನೋ ಗಿಲ್ಟ್ ಇದೆ ನಮಗೆ. ಈಗ ಅವಳು ಹೊಸದಾಗಿ ಜೀವನ ಕಟ್ಕೋಬೇಕು ಅಂತ ಏನೇನೋ ಕನಸುಗಳನ್ನೆಲ್ಲ ಕಟ್ಕೊಂಡಿದ್ದಾಳೆ. ಅದು ಹಾಳಾಗ್ಬಾರ್ದು ಕಣ. ನಮ್ಮಿಂದ ಇನ್ಯಾವುದೇ ತಪ್ಪಾಗಬಾರ್ದು. ಅದಕ್ಕೆ ಡೋಂಟ್ ವರಿ, ನನಗೂ ಅಷ್ಟೇ ಕಣ. ಮಲ್ಲಿ ಜೀವನ ಸರಿ ಹೋಗ್ಬೇಕು ಅಂತಾನೆ ಇರೋದು. ಹೋಗಿ ಸೈನ್ ಹಾಕ್ಸ್ಕೊಂಡು ಬರ್ತೀನಿ. ಹಾಂ, ಓಕೆ, ಹುಷಾರೋ. ಅಮೃತಧಾರೆ